ಇವ್ರನ್ನ ಪ್ರಾಸಿಕ್ಯೂಟರ್ನ ನೇಮಕ ಮಾಡಿರ್ತದೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅಂತೆಲ್ಲ ಕ್ರಾಸ್ ಕ್ವೆಶನ್ ಕೇಳ್ತಾ ಹೋದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಇವ್ರು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ಒಪ್ಕೊಳ್ತಾನೆ. ಮೋಹಿತ್ ಕೊಡ್ತಾಗೆ ನಮ್ಮವರೇ ಅಂತ ಹೇಳ್ತಾನೆ. ಈ ವಿರುದ್ಧ ಮತ್ತೆ ಪರ ಇರುವ ಎರಡೂ ವಕೀಲರು ಈ ಒಂದು ದುಷ್ಟಕೂಟದ ಒಳಗಡೆ ಇದ್ರು. ನಮ್ಗೆ ಅದರ ನಂತರ ಬಂದ ಮಾಹಿತಿ, ಈ ಮೋಹಿತ್ ಕೊಡ್ತಾಗೆ ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತೆ ಈ ದುಷ್ಟಕೂಟದ ಇಬ್ರು ಸದಸ್ಯರು ಒಂದು ಹೋಟೆಲ್ನಲ್ಲಿ ಹಿಂದೆ ಮೀಟಿಂಗು ಮಾಡಿಬಿಟ್ಟಿದ್ದಾರೆ. ಇವತ್ತಿನ ತನಕ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇರಳದಿಂದ ಬಂದಂಥ ವ್ಯಕ್ತಿ, ನಾನು CBI ಇಂದ ನನಗೊಂದು ನೋಟಿಸ್ ಬರುತ್ತೆ, ನನಗೆ ನೀವು ಸಾಕ್ಷಿ ಕೊಡಿ, ನಿಮ್ಮ ಹತ್ರ ರೆಕಾರ್ಡ್ ಇದೆಯಾ ಅಂತ ಕೇಳಿದಾಗ ನಾನು CBI ಸರ್ಕಲ್ ಇನ್ಸ್ಪೆಕ್ಟರ್ಗೆ ದಾಖಲೆಯನ್ನು ಕೂಡ ನಾನು ಹಾರ್ಡ್ ಡಿಸ್ಕನ್ನೇ ಕೊಟ್ಟು ಕಳಿಸಿದ್ದೀನಿ ಅವರಿಗೆ. ಇವತ್ತಿನ ತನಕ ನನ್ನನ್ನು ಪ್ರಶ್ನೆ ಮಾಡಲಿಲ್ಲ, ನನ್ನ ಮೇಲೆ ಕೇಸನ್ನು ಸಹ ದಾಖಲು ಮಾಡಲಿಲ್ಲ. ಯಾಕಂದರೆ 100ಕ್ಕೆ 200% ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಇವರು ಖರೀದಿ ಮಾಡಿ ಇಡೀ ಆ ಹೋರಾಟದ ದಿಕ್ಕನ್ನು ತಪ್ಪಿಸಿದ್ದೇ ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ ಇರುವ ಎಲ್ಲ ಸಾಕ್ಷಿ ಆಧಾರಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡದೆ